ನಮಸ್ಕಾರ. ನಿಮ್ಮೆಲ್ಲರಿಗೂ ನವರಾತ್ರಿಯ 7ನೇ ದಿನದ ಶುಭಾಶಯಗಳು. ನಾನು ಗಾಯತ್ರಿ. ನವರಾತ್ರಿಯ 7ನೇ ದಿನವನ್ನ ಕಾಲರಾತ್ರಿ ಅಥವಾ ಕಾಳರಾತ್ರಿ ದೇವಿಯ ಪೂಜೆಗೆ ಮೀಸಲಿಡಲಾಗಿದೆ. ದಂತಕಥೆ ಪ್ರಕಾರ ರಾಕ್ಷಸರಾದ ಶುಂಭ ನಿಶುಂಭ ಹಾಗೇನೆ ರಕ್ತ ಬೀಜಾಸುರರು 3 ಲೋಕಗಳಲ್ಲಿ ಭಯವನ್ನ ಸೃಷ್ಟಿಸೋದಕ್ಕೆ ಮುಂದಾಗಿದ್ರು. ಇದರಿಂದ ಆತಂಕಗೊಂಡ ದೇವಾನುದೇವತೆಗಳು ಶಿವನ ಹತ್ರ ಹೋಗಿ ಸಹಾಯವನ್ನ ಕೇಳಿದ್ರು. ಶಿವ ಪಾರ್ವತಿಯನ್ನ ಸಲಹೆ ಕೇಳಿದ್ರು. ಆಕೆ ದುರ್ಗೆಯ ರೂಪವನ್ನ ತಾಳಿ ಶತ್ರುಗಳನ್ನ ಸಂಹರಿಸೋದಕ್ಕೆ ಮುಂದಾದ್ರು. ದುರ್ಗಾದೇವಿಯು ರಕ್ತ ಬೀಜಾಸುರನನ್ನ ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತದಿಂದ ಲಕ್ಷಾಂತರ ರಕ್ತ ಬೀಜಾಸುರರು ಉತ್ಪತ್ತಿಯಾದ್ರು. ಇದನ್ನ ನೋಡಿದ ದುರ್ಗಾ ಮಾತೆ ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನ ರಚಿಸಿದ್ರು. ಕಾಳರಾತ್ರಿ ದೇವಿ ಆ ರಕ್ತ ಬೀಜಾಸುರನನ್ನ ತನ್ನ ಬಾಯಿಯಲ್ಲಿ ತುಂಬಿಕೊಂಡು ಸೀಳಿ ಕೊಂದು ಭಯಾನಕ ಶಕ್ತಿಯಿಂದ ಶತ್ರುಗಳನ್ನ ನಾಶ ಮಾಡಿದ್ರು. ಕಾಳರಾತ್ರಿ ದೇವಿಯು ಕಪ್ಪು ಮೈ ಬಣ್ಣವನ್ನ ಹೊಂದಿದ್ದು ಕತ್ತೆಯ ಮೇಲೆ ಕುಳಿತಿರ್ತಾರೆ. ಆಕೆಯ ಬಿಚ್ಚು ಮುಡಿಯ ಕೇಶರಾಶಿಗಳು ಸುತ್ತಲೂ ಹರಡಿಕೊಂಡಿರ್ತವೆ. ಆಕೆಗೆ 4 ಕೈಗಳಿವೆ. ಎಡಬದಿಯ ಕೈಗಳಲ್ಲಿ ಕುಡುಗೋಲು ಹಾಗೇನೆ ಕಬ್ಬಿಣದ ಮುಳ್ಳು, ಬಲಬದಿಯ ಕೈಗಳಲ್ಲಿ ವರ ಹಾಗೇನೆ ಅಭಯ ಮುದ್ರೆಯನ್ನ ಹಿಡಿದಿರ್ತಾರೆ. ಆಕೆಯ 3 ಕಣ್ಣುಗಳು ಭಯಾನಕವಾಗಿದ್ದು ಉಚ್ಛ್ವಾಸ ಹಾಗೇನೆ ನಿಶ್ವಾಸದಿಂದ ಮೂಗಿನ ಹೊಳ್ಳೆಗಳಲ್ಲಿ ಬೆಂಕಿಯೂ ಕೂಡ ಉಂಟು. ಇನ್ನು ನವರಾತ್ರಿಯ 7ನೇ ದಿನದ ರಾತ್ರಿ ತಂತ್ರ ಸಾಧಕರು ಹಾಗೇನೆ ಯೋಗಿಗಳಿಗೆ ಅತ್ಯಂತ ಶುಭವಾಗಿದ್ದು ಧ್ಯಾನದಲ್ಲಿ ಮಗ್ನರಾಗುವವರು ಎಲ್ಲಾ ಚಕ್ರಗಳಿಗೆ ಅಗ್ರಗಣ್ಯವಾದ ಸಹಚಕ್ರವನ್ನ ಸಾಧಿಸ್ತಾರೆ. ಇನ್ನು ವೈಜ್ಞಾನಿಕವಾಗಿ ಈ ರಾತ್ರಿ ಪೂರ್ಣ ಏಕಾಗ್ರತೆಯಿಂದ ಧ್ಯಾನ ಮಾಡೋದು ಶಾಂತಿಯುತ ಸಮಯ ಇದಾಗಿರುತ್ತೆ. ಈ ಸಮಯದಲ್ಲಿ ಅಲೌಕಿಕ ಹಾಗೇನೆ ಲೌಕಿಕ ಶಕ್ತಿಗಳನ್ನ ಅರಿತುಕೊಳ್ಳೋದಕ್ಕೆ ಮತ್ತೆ ಜ್ಞಾನೋದಯವನ್ನ ಪಡೆಯೋದಕ್ಕೆ ಇದು ಅತ್ಯಂತ ಪರಿಣಾಮಕಾರಿ ಸಮಯ ಅಂತ ಕೂಡ ಪರಿಗಣಿಸಲಾಗಿದೆ. ಇನ್ನು ಪೂಜೆ ವಿಧಾನದಲ್ಲಿ ತಾಯಿಯ ವಿಗ್ರಹವನ್ನ ಚೆನ್ನಾಗಿ ತೊಳೆದು ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪನ ಹಚ್ಚಿ ಕೊನೆಯಲ್ಲಿ ಎಲೆ ಅಡಿಕೆಯನ್ನ ಅರ್ಪಿಸಬೇಕು. ಪುಷ್ಪಾರ್ಚನೆ, ಕುಂಕುಮ, ಅಕ್ಷತೆ, ಗಂಧವನ್ನ ದೇವಿಗೆ ಅರ್ಪಿಸಿ ಕಳಶ ಪೂಜೆಯ ಮೂಲಕ ದುರ್ಗೆಯ 9 ಅವತಾರಗಳನ್ನ ನೆನೆದು ಪೂಜಿಸಬಹುದು. ತಾಯಿಗೆ ಪ್ರಸಾದವಾಗಿ ಹಾಲು, ಜೇನುತುಪ್ಪ ಮತ್ತೆ ಪಾಯಸವನ್ನ ಅರ್ಪಿಸೋದು ಶ್ರೇಷ್ಠ. ಇನ್ನು ಪೂಜೆಯ ಸಮಯದಲ್ಲಿ ಓಂ ದೇವಿ ಕಾಳರಾತ್ರಿಯೇ ನಮಃ ಅಂತ ಮಂತ್ರವನ್ನ ಪಠಿಸಿ. ದುಃಖ, ನೋವು, ವಿನಾಶ ಹಾಗೇನೆ ಸಾವನ್ನ ಜೀವನದಲ್ಲಿ ತಪ್ಪಿಸಲಾಗೋದಿಲ್ಲ ಅನ್ನುವಂತ ಸತ್ಯವನ್ನ ತಾಯಿ ಕಲಿಸ್ತಾಳೆ. ತಾಯಿ ಕಾಳರಾತ್ರಿಯ ಪೂಜೆ ಮೂಲಕ ಭಯ ದೂರವಾಗಿ ಧೈರ್ಯ, ಶಕ್ತಿ, ಆತ್ಮವಿಶ್ವಾಸ ತುಂಬಿಕೊಳ್ಳುತ್ತೆ. ಭಕ್ತರು ಶನಿ ಅಥವಾ ಇತರ ಗ್ರಹ ಪೀಡೆಗಳಿಂದ ಕೂಡ ಈ ಒಂದು ಪೂಜೆಯಿಂದ ನಿವಾರಣೆಯನ್ನ ಪಡಿತಾರೆ. ಕಾಳರಾತ್ರಿಯ ಆರಾಧನೆಯಿಂದ ಶತ್ರುಗಳ ವಿರುದ್ಧ ರಕ್ಷಣೆ, ವರ, ಭಕ್ತಿ ಮತ್ತೆ ಧೈರ್ಯ ದೊರೆಯುತ್ತೆ. ಹಾಗೇನೆ ಜೀವನದಲ್ಲಿ ಸಂಪೂರ್ಣ ಅಭಿವೃದ್ಧಿ ಸಾಧಿಸೋದಕ್ಕೆ ಸಹಾಯ ಆಗುತ್ತೆ.